ಈಗ ನೀನು ಅರ್ಥ ಮಾಡ್ಕೊ. ಈಗ ನೀನು ಸರ್ದಿ ಈ ಮನೆ ಮಗಳಾಗಿ ಹೇಗಿರಬೇಕೋ ಹಾಗಿರೋದನ್ನ ಕಲಿ, ಎಲ್ಲ ಸರಿ ಹೋಗುತ್ತೆ. ಹಲೋ ಅಮ್ಮ, ಪುಟ್ಟ, ನಕ್ಷತ್ರ, ಎಲ್ಲಿದ್ಯಾ ಪುಟ್ಟ ನೀನು? ಎಲ್ಲ ಹೋಗ್ಬಿಟ್ಟಿದ್ಯಾ ನೀನು? ನನ್ಗೇನು ಆಗಿಲ್ಲ. ನಾನು ಮನೆಗೆ ಬಂದಿದ್ದೀನಮ್ಮ. ನಾನು ಚೆನ್ನಾಗೇ ಇದ್ದೀನಿ. ನೀನು ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿದ್ರು. ಹೋ ಪುಟ್ಟ, ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ, ಆದರೆ ನೀನೇ ಅಲ್ಲಿರಲಿಲ್ಲ. ನಾನು ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ಸಾರಿನಮ್ಮ, ಇನ್ಮೇಲೆ ಈಗ ಮಾಡಲ್ಲ. ನಾನು ಭೂಪತಿಗೆ ತುಂಬ ತೊಂದರೆ ಕೊಟ್ಟೆ ಕಣೆ. ಪಾಪ, ಅವನು ಎಷ್ಟು ಬೇಜಾರು ಮಾಡ್ಕೊಂಡೋ ಏನೋ. ಯಾಕಮ್ಮ? ಅವನಿಗೇನಾಯ್ತು? ನೀನೇನು ಮಾಡಿದೆ? ಯಾಕಮ್ಮ ಯಾಕಮ್ಮ ಹಾಗೆ ಮಾಡಕ್ಕೋದೆ? ಭೂಪತಿ ನಮ್ಗೆ ಮೋಸ ಮಾಡಿಲ್ಲ. ಸತ್ಯ ಗೊತ್ತಾದ್ರೆ ಎಲ್ಲ ನಾವು ಅವನ್ನ ದೂರ ಮಾಡ್ತೀವೋ ಅಂತ ಎಲ್ಲ ಮುಚ್ಚಿಟ್ನ ಹೊರತು ಬೇರೇನು ಇಲ್ಲಮ್ಮ. ಆ ಥರ ಎಲ್ಲ ನಡ್ಕೊಂಡ್ಮೇಲೆ ನನಗೂ ತುಂಬ ಬೇಜಾರಾಯಿತು ಕಣೆ. ನನ್ನಿಂದ ಎಷ್ಟು ಜನಕ್ಕೆ ತೊಂದರೆ. ಸಾರಿನಮ್ಮ. ನನಗದೆಲ್ಲ ಏನು ಬೇಡ. ನೀನು ಇಷ್ಟು ಹೊತ್ತು ಎಲ್ಲಿದ್ದೆ ಹೇಳು? ನಿನಗೇನೋ ಆಗಿದೆ ಕಣೆ. ನಿನ್ನ ಮನ್ಸಿಗೇನೋ ನೋವಾಗಿದೆ, ಅದೇನು ಅಂತ ಹೇಳೆ. ಅಮ್ಮ, ನನ್ಗದನ್ನೆಲ್ಲ ಹೇಗೆ ಹೇಳಬೇಕೋ ಗೊತ್ತಾಗ್ತಿಲ್ಲ. ಆದರೆ ಒಂದಂತೂ ಹೌದು, ಏನೇ ಆದರೂ ಏನೇ ಹೋದ್ರು ನೀನೇ ನನ್ನಮ್ಮ. ನಾನು ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟೆ ಹೋದ್ರು ನಿನ್ನ ಎದೆ ಹಾಲು ಕುಡ್ದು ಬೆಳೆದಿದ್ದೀನಿ. ಯಾವತ್ತಿದ್ರೂ ನೀನೇ ನನಗೆ ಮುಖ್ಯ. ನನಗೂ ಅಷ್ಟೇ ಪುಟ್ಟ, ಯಾವತ್ತಿದ್ರೂ ನೀನೇ ನನ್ನ ಮಗಳು. ಅಮ್ಮ, ನಮಗೇನೋ ಒಂದು ಸತ್ಯ ಗೊತ್ತಾದಾಗ ಅದನ್ನು ಹೇಳಬೇಕಾದವ್ರಿಗೆ ಹೇಳಬೇಕಾ, ಇಲ್ಲ ಅದನ್ನು ಮುಚ್ಚಿಟ್ರೆ ತಪ್ಪಾಗುತ್ತಾ? ನಾವು ಹೇಳೋ ಸತ್ಯದಿಂದ ಒಂದು 4 ಜನಕ್ಕೆ ಒಳ್ಳೇದಾಗುತ್ತೆ ಅಂದರೆ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಪುಟ್ಟ. ಅದೇ ಆ ಸತ್ಯ ಹೇಳೋದ್ರಿಂದ ನಮಗೆ ಮಾತ್ರ ಒಳ್ಳೇದಾಗುತ್ತೆ, ಬೇರೆಯವ್ರ ಮನಸ್ಸಿಗೆ ನೋವಾಗುತ್ತೆ, ಅವ್ರಿಗೆ ಕೆಟ್ಟದಾಗತ್ತೆ ಅಂದರೆ ಆ ಸತ್ಯಕ್ಕೆ ಬೆಲೆ ಇರೋದಿಲ್ಲ ಪುಟ್ಟ. ನಿಜವಾಗ್ಲೂ ತಪ್ಪಾಗಲ್ವಾ? ಇಲ್ಲ ಪುಟ್ಟ, ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಎಷ್ಟೇ ನೋವಾದರೂ ಸಹಿಸ್ಕೋಬೇಕು. ನಾವು ಒಂದು ಸತ್ಯನ ಹೇಳೋದ್ರಿಂದ ಒಬ್ರು ಮನಸ್ಸಿಗೆ ನೋವಾಗುತ್ತೆ, ಅವ್ರ ಜೀವನದಲ್ಲಿ ಕೆಟ್ಟದಾಗುತ್ತೆ ಅಂದರೆ ಆ ಸತ್ಯನ ಹೇಳೋ ಅವಶ್ಯಕತೆನೇ ಇಲ್ಲ ಪುಟ್ಟ. ಥ್ಯಾಂಕ್ಸ್ ಅಮ್ಮ. ನೀನು ಇಷ್ಟು ಹೇಳ್ದೆಲ್ಲ
ನನಗೀಗ ನೆಮ್ಮದಿ ಆಯಿತು. ಅದಕ್ಕೆ ನೋಡು ನಿನ್ನ ಅಮ್ಮ ಅನ್ನೋದು. ನಿನ್ನೆ ರಾತ್ರಿನೇ ಮುಗಿಸ್ತೀನಿ ಅಂದಿದ್ದಕ್ಕೆ ನಾ ಹ್ಞೂ ಅಂದೆ. ಈಗ ನೋಡಿದ್ರೆ ಇನ್ನೂ ಕೆಲಸ ಮುಗಿಸಿಲ್ವಾ? ಗೆಸ್ಟ್ ಎಲ್ಲ ಬಂದ್ಮೇಲೂ ನೀವು ಹೀಗೆ ಮಾಡ್ತಾ ಇದ್ರೆ ಅವ್ರು ಏನು ಅನ್ಕೊಂತಾರೆ? ಇಲ್ಲ ಸರ್, ಒಂದು ಗಂಟೆ ಎಲ್ಲ ಮುಗ್ದಾಯ್ತು, ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತೀವಿ ಸರ್. ಬೇಗ ಮಾಡಿ ಪ್ಲೀಸ್. ಹಾಂ ಸರ್. ನೋಡು, ನೀನು ಈ ಥರ ಖುಷಿ ಖುಷಿಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದು ಬಿಟ್ಟು ಸಪ್ಪೆ ಮುಖ ಹಾಕ್ಕೊಂಡು ಅಳ್ತಾ ಇದ್ರೆ ಇಲ್ಲ, ಇನ್ಮೇಲೆ ಆಗಿರಲ್ಲ. ಹೇಳಿದ್ನಲ್ಲ, ತಲೆಯಲ್ಲಿ ಏನೇನೋ ಕೊರಿತಿತ್ತು, ಅದಕ್ಕೆ ಆಗಾಡ್ತಿದ್ದೆ. ಇವಾಗೆಲ್ಲ ಕ್ಲಿಯರ್ ಆಗಿದೆ. ಇವತ್ತು ಹ್ಯಾಪಿ ಹ್ಯಾಪಿ. ನೋಡು, ಗಂಡಿನ ಕಡೆಯವ್ರು ಬಂದಾಗಲೂ ನೀನು ಇದೇ ಥರ ಮುಂದೆ ನಿಂತು ಅವ್ರನ್ನ ವೆಲ್ಕಮ್ ಮಾಡಬೇಕು. ನಾನು ಆರ್ತಿ ಬ್ಯುಸಿಯಾಗಿರ್ತೀವಿ. ತಲೆನೇ ಕೆಡ್ಸ್ಕೊಬೇಡಿ, ಎಲ್ಲ ನಾನು ನೋಡ್ಕೋತೀನಿ. ನಮ್ಮ ಅಡ್ಗೆಯವ್ರು ಬಂದ್ರು. ಸ್ವಚ್ಛ ರಾಜಣ್ಣ, ನೀವು ಒಳಗಡೆ ಇರಿ, ನಾನು ಇದು ಮುಗಿಸ್ಬಿಟ್ಟು ಬರ್ತೀನಿ. ಆಯ್ತು ಬೇಟೆ. ಹರಾಜು. ದೇವ್ರೆ, ಈ ಮಗುನ ಯಾವಾಗಲೂ ಹೀಗೆ ಖುಷಿಯಾಗಿಟ್ಟಿರಪ್ಪ. ಊಟಕ್ಕೆ ಏನೇನು ಬೇಕು ಅಂತ ನಕ್ಷತ್ರ ಹೇಳಿರಬೇಕು. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಂದಿದ್ದೀರಾ ಅಲ್ವಾ? ಮಾಜಿ, ನಮ್ಮದು ಎಲ್ಲ ಐಟಮ್ಗೆ ತಂದಿದ್ದಾರೆ. ಹಾಗೆ ಏನಾರು ಸ್ವಲ್ಪ ಶಾರ್ಟೇಜ್ ಆದರೆ ನಾವು ತಗೊಂಡು ಬರ್ತೀವಿ. ನಕ್ಷತ್ರ ಭೇಟಿ ಎಷ್ಟಾರು ನಮ್ಮದು ಭೇಟಿ ಇದ್ದಂಗೆ ಅಲ್ಲ. ನಾವು ಎಲ್ಲ ಸೇರಿ ಒಳ್ಳೆ ಅಡುಗೆಗೆ ಮಾಡ್ತೀವಿ. ನೀವೇನು ಟೆನ್ಷನ್ಗೆ ಆಗೋದು ಬೇಡ. ನಕ್ಷತ್ರನ ಮೇಲ್ವಿಚಾರಣೆ ಇದೆ ಅಂದರೆ ಟೆನ್ಷನ್ ಆಗೋ ಅಗತ್ಯನೇ ಇಲ್ಲ. ಸರಿ, ಅಡುಗೆ ಮಾಡೋದಕ್ಕೆ ಟೆರೆಸ್ ಮೇಲೆ ವ್ಯವಸ್ಥೆ ಮಾಡಿದೆ. ಏನಾದರೂ ಬೇಕಿದ್ರೆ ಕೇಳಿ. ಹಾಂ, ಆಯ್ತು ಮಾಜಿ. ಚಲ್ರೆ ಬೇಟ. ಚಾಚಾ ರಾಜಣ್ಣ, ನಿಮ್ದೆಲ್ಲ ಹೊಟ್ಟೆಗಾಯ್ತಾ? ಏನಾದರೂ ತಿನ್ನಕ್ ತರಲ್ಲ? ಮುಗಿಸ್ಕೊಂಬಂದ್ವಿ ನಕ್ಷತ್ರ. ಅಲ್ಲ ಬೇಟೆ, ನಿನ್ನೆ ಯಾಕೆ ಹಂಗೆ ಮಾಡ್ಬಿಟ್ಟೆ ನೀನು? ಭೂಪತಿ ಬೇಟ ಎಷ್ಟು ಹೆಸರಿದ್ದ ಗೊತ್ತಾ? ಇಡೀ ಸಿಟಿಗೆ ಹುಡುಕಿದ್ದಾನೆ. ಅಷ್ಟೇ ಅಲ್ಲ ನಕ್ಷತ್ರ, ನಿನ್ನೆ ನಿಮ್ಮ ತಾಯಿ ಹೋಟ್ಲಿಗೆ ಬಂದಿದ್ರು. ಭೂಪತಿ ಬಗ್ಗೆ ಗೊತ್ತಾಗಿ ಕೋಪ ಮಾಡ್ಕೊಂಡ್ರು. ಹಾ, ಗೊತ್ತಾಯ್ತು. ಅಮ್ಮ ಹತ್ರ ಮಾತಾಡ್ದೆ. ಭೂಪತಿ ಯಾಕಾಗಿ ಮಾಡ್ದೆ ಅಂತೆಲ್ಲ ಹೇಳಿದ್ಮೇಲೆ ಸಮಾಧಾನ ಆದ್ರು. ಸರಿ ಬೇಟಿ, ಇನ್ಮೇಲೆ ಎಲ್ಲಾರ ಹೋಗ್ಬೇಕು ಅಂದ್ರೆ ಯಾರಿಗಾರ ಹೇಳಿ ಹೋಗು, ಇಲ್ಲಾಂದ್ರೆ ಎಲ್ರಿಗೂ ಟೆನ್ಷನ್ಗೆ ಆಯ್ತದೆ. ಅದು ನಿನ್ನೆನೇ ಅರ್ಥ ಆಯ್ತು. ಸಲ ಅವನ ಹತ್ರ ಎಲ್ಲ ಹಂಚ್ಕೊಂಡು ಮನ್ಸಗ್ರ ಮಾಡ್ಕೋಬೇಕು ಅನಿಸ್ತಿದೆ. ಆಯ್ತು ಬೇಟೆ, ಇವತ್ತು ಫಂಕ್ಷನ್ದು ಮುಗಿದ್ಮೇಲೆ ಅವನದು ಹತ್ರ ಕೂತ್ಕೊಂಡು ಎಲ್ಲ ಮಾತಾಡು. ಯಾವುದನ್ನು ಜಾಸ್ತಿ ದಿನ ಮನ್ಸು ಒಳಗಡೆ ಇಟ್ಕೋಬಾರ್ದು, ಅರ್ಥ ಆಯ್ತು? ನೀನೇನು ರೆಡಿ ಆಗಿಲ್ವಾ? ಎಂಗೇಜ್ಮೆಂಟ್ ಸಂಜೆ ಎಲ್ಲ ಇರೋದು ಇವಾಗ? ಗೊತ್ತಮ್ಮ, ಎಷ್ಟೊತ್ತು ಬೇಕು? 10 ನಿಮಿಷ ಸಾಕು ನಾನು ರೆಡಿ ಆಗೋಕ್ಕೆ. ಅಷ್ಟೊಂದು ಅರ್ಜೆಂಟಾಗಿ ರೆಡಿ ಆಗೋದೇನು ಬೇಡ. ಇವತ್ತು ನನ್ನ ಮಗ ರಾಜ್ಕುಮಾರನಂಗೆ ಕಾಣಬೇಕು. ನೀಟಾಗಿ ಆರಾಮಾಗಿ ರೆಡಿ ಆಗು. ಶ್ವೇತಾ ನೋಡ್ತಿದ್ದ ಹಾಗೆ ಕಳೆದೋಗ್ಬಿಡ್ಬೇಕು. ಅಷ್ಟೆಲ್ಲ ಏನೂ ಇಲ್ಲಮ್ಮ. ಆ ಹೋಟೆಲ್ ಯೂನಿಫಾರ್ಮಲ್ಲೇ ನನ್ನ ನೋಡಿ ಇಷ್ಟಪಟ್ಟವ್ರಿಗೆ ನನ್ನ ಫಿಸಿಕಲ್ ಅಪಿಯರೆನ್ಸಿಂದನೋ ಅಥವಾ ನನ್ನ ಬಟ್ಟೆಯಿಂದನೋ ಇದೆಲ್ಲ ಒಂದು ಮ್ಯಾಟ್ರ್ ಆಗುತ್ತಾ? ಖಂಡಿತ ಮ್ಯಾಟರ್ ಆಗತ್ತೆ. ನನ್ನ ಹುಡುಗ ಇಷ್ಟು ಚೆನ್ನಾಗಿದ್ದಾನಲ್ಲ ಅಂತ ಇನ್ನೂ ಜಾಸ್ತಿ ಇಷ್ಟಪಡ್ತಾರೆ. ಹೋಗು, ಬೇಗ ಹೋಗಿ ಸ್ನಾನ ಮುಗಿಸಿ ರೆಡಿಯಾಗಿ ಕೆಳಗೆ ಬಾ. ಮುನ್ನಾ,
ಇವಾಗಷ್ಟೇ ರಿಂಗ್ ಆಯಿತು. ಮತ್ತ್ಯಾಕೆ ಆಫ್ ಮಾಡ್ದ? ನಿನ್ನೆ ನಾನು ಹಾಗೆ ಮಾಡಿದೆ ಅಂತ ಇವತ್ತು ಅವನೇನಾದರೂ ರಿವೆಂಜ್ ತಗೋತಿದ್ದಾನಾ? ಪಾಪ ನಿನ್ನೆ ನನಗೋಸ್ಕರ ಎಷ್ಟು ಹುಡುಕಿದ್ನೋ ಏನೋ. ಸಿಟ್ಟು ಬರೋದ್ರಲ್ಲಿ ತಪ್ಪೇ ಇಲ್ಲ. ನಕ್ಷತ್ರ ಬೇಟಿ, ಯಾಕೆ ಹಿಂಗೆ ಸಪ್ಪಗಿದೆಯಾ? ಭೂಪತಿಗೆ ಫೋನ್ ಮಾಡ್ತಿದ್ದೆ, ಸ್ವಿಚ್ ಆಫ್ ಬರ್ತಿದೆ. ನನ್ನ ಮೇಲೆ ಮುನ್ಸ್ಕೊಂಡಿದ್ದಾನೇನೋ ಅಂತ ಬೇಜಾರು. ಹಂಗೆಲ್ಲ ಏನೂ ಆಗಕ್ಕಿಲ್ಲ ಬೇಟೆ. ನಿನ್ನ ಕೆಲಸ ನೀನು ನೋಡ್ಕೋಬೋಗು, ಆಮೇಲೆ ಅವನೇ ಮಾತಾಡ್ತಾನೆ. ನಿನ್ನ ಕೈಯಲ್ಲಿ ಕೆಲಸ ಆಗುತ್ತೋ ಅಲ್ವೋ ಫಸ್ಟ್ ಅದನ್ನು ಹೇಳು. ನಿನ್ನ ಕೈಯಲ್ಲಿ ಆಗಲ್ಲ ಅಂದರೆ ಬೇರೆ ಯಾರಿಗಾರು ಹೇಳ್ತೀನಿ. ನಿನ್ನ ಕತೆ ಕೇಳಿ ಕೇಳಿ ಸಾಕಾಗೋಯ್ತು ನನಗೆ. ಇಲ್ಲ ಮೇಡಮ್, ಇವತ್ತೇನೇ ಆದರೂ ನಿಮ್ಮ ರಿಪೋರ್ಟ್ ಬಂದೇ ಬರುತ್ತೆ. ಲಿಸನ್, ಇವತ್ತು ನನ್ನ ಎಂಗೇಜ್ಮೆಂಟ್. ಮನೆ ತುಂಬ ಜನ ಇರ್ತಾರೆ. ಸಿಕ್ದವ್ರ ಕೈಯಲ್ಲೆಲ್ಲ ಕೊಟ್ಟು ಹೋದ್ಯೋ ಗೊತ್ತಲ್ಲ. ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಏನು ಶ್ವೇತಾ, ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತಿದ್ಯಾ? ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಎಂಗೇಜ್ಮೆಂಟಲ್ಲಿ ಏನಾದರೂ ಸರ್ಪ್ರೈಸ್ ಇದೆಯೋ ಹಾಗೆ? ಕದ್ದು ಕೇಳಿಸ್ಕೊಳ್ಳೋದಲ್ದೆ ಪ್ರಶ್ನೆ ಬೇರೆ. ಏನೆಲ್ಲ ವಿಷಯನೂ ನಿನಗೆ ಹೇಳಬೇಕಾ? ಸುಮ್ಮನೆ ಹೋಗಿ ನಿನ್ನ ಕೆಲಸ ನೋಡ್ಕೋ. ಯಾಕೆ ಯಾವಾಗಲೂ ಗುರ್ರಂತೀಯ? ಇವತ್ತಾದರೂ ಸಂತೋಷವಾಗಿ 4 ಮಾತಾಡ್ತೀಯನೋ ಅಂತ ಕೇಳಿದ್ರೆ ಅದಕ್ಕೂ ಸಿಟ್ಟಾ? ಅದು ಯಾವಾಗ ಬದಲಾಗ್ತೀಯೋ ಕಣೆ. ನೋಡು, ಮೊದಲೇ ನನ್ನ ಮೂಡ್ ಸರಿಗಿಲ್ಲ. ಅದೇನು ವಿಷಯ ಅಂತ ಹೇಳ್ಬಿಟ್ಟು ಹೋಗು. ಅದು ಶ್ವೇತಾ, ನಿಮ್ಮಪ್ಪ ನಿನಗೆ ಅಂತ ಒಡವೆ ತಂದಿದ್ರು, ಅದನ್ನೇ ಹಾಕೋತೀಯಾ? ಆಗಲ್ಲ. ನನ್ಗೇನೇನು ಬೇಕು ನೆನ್ನೆ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ದೆ ತಾನೆ, ಮತ್ತೇನು ನಿಮ್ಮದು? ಅಲ್ಲ ಕಣೆ, ಇದರಲ್ಲಿ ಏನಿದೆ ಅಂತ ನೋಡ್ದೇನೆ ರಿಜೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಟೇಸ್ಟ್ ಏನು ಅಂತ ಗೊತ್ತಿದ ಮೇಲೂ ಬಾಕ್ಸ್ ಓಪನ್ ಮಾಡಿ ನೋಡ್ಬೇಕಾ? ಈ ಹಳೆ ಕಾಲದನ್ನೆಲ್ಲ ನಾನು ಹಾಕಲ್ಲ. ಬೇಕಾದ್ರೆ ನೀನೇ ಹಾಕೋ, ಹೋಗು. ಹೋಗು.